ಮನೆಯಲ್ಲೇ ರೆಡಿ ಮಾಡಬಹುದಾದಂತಹ ಸಣ್ಣ ಮಕ್ಕಳ ಬೇಬಿ ಸಿರ್ಲಾಕ್ ಫುಡ್ ಇವತ್ತಿನ ರೆಸಿಪಿ. ಇದನ್ನು ಹೇಗೆ ಮಾಡೋದೆಂದು ನೋಡುವ. ನೋಡಿ, ಇಲ್ಲಿ 1 ಕಪ್ಪಿನಷ್ಟು ನಾನು ಮಕಾನ ತೆಗೆದುಕೊಂಡಿದ್ದೇನೆ. ನೀವು ಯಾವ ಕಪ್ಪನ್ನು ಉಪಯೋಗಿಸ್ತೀರಿ ಅದೇ ಕಪ್ಪನ್ನು ರವೆ ಹಾಕುವಾಗ ಸಹ ಉಪಯೋಗಿಸಬೇಕು. ಲೋ ಫ್ಲೇಮಲ್ಲಿ ಇದನ್ನು ಕ್ರಿಸ್ಪ್ ಆಗುವವರೆಗೆ ಫ್ರೈ ಮಾಡಬೇಕು. ಇದು ಪೌಡರ್ ನಾವು ಮಾಡಿ ಇಟ್ಟುಕೊಳ್ಳುವುದರಿಂದಾಗಿ ಇದಕ್ಕೆ ತುಪ್ಪ ಹಾಕೋದಿಲ್ಲ ನಾನೀಗ. ನಂತರ ಹಾಕ್ಕೊಳ್ಬೋದು ಮಾಡುವಾಗ, ಇದನ್ನು ಕುದಿಸಿ ಮಣ್ಣಿ ಮಾಡುವಾಗ. ನೋಡಿ, ಈಗ ಒಳ್ಳೆ ಕ್ರಿಸ್ಪ್ ಆಗಿದೆ. ಇದನ್ನು ತೆಗೆದೀಗ ನಾನು ಒಂದು ಬಟ್ಟಲಿಗೆ ಹಾಕಿ ಇಡ್ತೇನೆ. ಈಗ ನೋಡಿ, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ 1 ಕಪ್ಪಿನಷ್ಟು ರವೆ ಹಾಕಿದ್ದೇನೆ. ಬೊಂಬಾಯಿ ರವೆ ಹೇಳ್ತೇವೆ ನೋಡಿ, ಸಪೂರ ಸಜ್ಜಿಗೆ ಅಂದರೆ ಸಣ್ಣಗಿರುವ ರವೆ. ಇದು ಉಪ್ಪಿಟ್ಟು ಮಾಡುವಂಥದ್ದು. ಹಾಗೂ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಮಕ್ಕಳಿರುವ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಒಂದು 12ರಷ್ಟು ಗೇರು ಬೀಜ, 12ರಷ್ಟು ಬಾದಾಮಿ ತೆಗೆದುಕೊಂಡಿದ್ದೇನೆ. ಇದು ಅಷ್ಟೇ ಡ್ರೈ ರೋಸ್ಟ್ ಮಾಡುವ. ಇವಾಗ ನಾನು ಕಲ್ಲು ಸಕ್ಕರೆ ಅಥವಾ ಬೆಲ್ಲದ ಹುಡಿ ಏನು ಹಾಕ್ತಾ ಇಲ್ಲ. ಮಕ್ಕಳು ಇದೇ ರುಚಿಯಲ್ಲಿ ತಿಂತಾರಾದರೆ ಏನು ಹಾಕದೆ ಇದನ್ನು ಹೀಗೆ ಮಾಡಿಕೊಡ್ಬೋದು. ಇಲ್ಲಾಂದರೆ ನಂತರ ನಾವು ಬೆಲ್ಲದ ಹುಡಿಯನ್ನು ಅಥವಾ ಕಲ್ಲು ಸಕ್ಕರೆಯನ್ನು ಹಾಕಿ ಕುದಿಸಿ ತಿನ್ನಿಸ್ಬೋದು. ರವೆ, ಬಾದಾಮಿ ಮತ್ತು ಗೇರು ಬೀಜದ ಪುಡಿ ರೆಡಿ ಆಯಿತು. ನೋಡಿ, ಪೌಡ್ರ್ ನುಣ್ಣಗಾಗಿದೆ ಇದು. ಈಗ ಮಕಾನ ಇದೆ ನೋಡಿ, ರೋಸ್ಟ್ ಮಾಡಿಟ್ಟದ್ದು, ಅದನ್ನು ಸಹ ಮಿಕ್ಸಿಯಲ್ಲಿ ಹಾಕಿ ನೋಡಿ ಫೈನ್ ಪೌಡರ್ ಮಾಡಿದೆ ನಾನು. ಇದನ್ನು ಸಹ ಈಗ ಒಟ್ಟಿಗೆ ಮಿಕ್ಸ್ ಮಾಡುವ. ಇದು ಗೇರು ಬೀಜ ಮತ್ತು ರವೆಯ ಮಿಶ್ರಣ, ಅದು ಪೌಡ್ರ್. ಅದನ್ನು ಸಹ ಇದಕ್ಕೆ ಹಾಕಿ ಒಂದು ಸಲ ರನ್ ಮಾಡುವ. ಅದರಲ್ಲಾದರೆ ಚೆನ್ನಾಗಿ ಮಿಕ್ಸ್ ಆಗ್ತದೆ ಎಲ್ಲ, ಅದಕ್ಕೋಸ್ಕರ. ನೋಡಿ, ಈಗ ರೆಡಿ ಆಯಿತು ಪೌಡ್ರ್. ಮನೆಯಲ್ಲೇ ಮಾಡಬಹುದಾದಂತಹ ಸಿರ್ಲಾಕ್ ಪೌಡ್ರ್ ಇದು. ಮಾರ್ಕೆಟಲ್ಲಿ ನೀವು ತಗೊಂಡು ಬರ್ತೀರಿ ನೋಡಿ, ಅದರ ಹಾಗೆ ಕಾಣ್ತದಲ್ಲ. ನಮ್ಮ ಮನೆಯಲ್ಲೊಬ್ಬ ಪುಟ್ಟ ಪೋರ ಇದ್ದಾನೆ ಅಮ್ಮನ ಮನೆಯಲ್ಲಿ, ಅವನಿಗೋಸ್ಕರ ಅಂತ ನಾನು ಇದನ್ನು ರೆಡಿ ಮಾಡಿದ್ದೇನೆ. ಅವನಿಗೀಗ 1 ವರ್ಷ ಬರ್ತಾ ಇದೆ ಈಗ. ಹಾಗಾಗಿ ನೋಡಿ, ಸಿರ್ಲಾಕ್ ಪೌಡರ್ ರೆಡಿ ಆಯಿತು. ಈಗ ಇದನ್ನು ಹೇಗೆ ಮಾಡುವುದೆಂದು ನೋಡುವ. ಇದು ನೋಡಿ, 2 ಚಮಚದಷ್ಟು ನಾನು ಸಣ್ಣ ಚಮಚ ಸಿರ್ಲಾಕ್ ಪೌಡ್ರನ್ನು ಒಂದು ಪಾತ್ರೆಯಲ್ಲಿ ಹಾಕಿದ್ದೇನೆ. ಸಣ್ಣ ಕಪ್ ನೀರು ಹಾಕಿದ್ದೇನೆ. ಗಂಟಿಲ್ಲದಂತೆ ಮೊದಲೊಮ್ಮೆ ಚೆನ್ನಾಗಿ ಕಲಸಿ ನಂತರ ಇದನ್ನು ಮೆಲ್ಲ ಉರಿಯಲ್ಲಿ ಕುದಿಸಬೇಕು. ಇದನ್ನು ಒಂದು ವೇಳೆ ತಕ್ಷಣ ಮಾಡಬೇಕು ಅಂತ ಇದ್ದರೆ ಬಿಸಿ ಬಿಸಿ ನೀರಿಗೆ ಇದನ್ನು ಹಾಕಿದರೂ ನಡೀತದೆ. ಕಪ್ಪಲ್ಲಿ 2 ಚಮಚ ಪೌಡ್ರ್ ಹಾಕಿಟ್ಟು ನಂತರ ಬಿಸಿ ಬಿಸಿ ನೀರು ಹಾಕಿ ಮುಚ್ಚಳ ಮುಚ್ಚಿ 1-2 ನಿಮಿಷ ಇಟ್ಟು ಬಿಟ್ಟರೆ ಇದು ದಪ್ಪ ಆಗ್ತದೆ. ನೋಡಿ, ಇದೀಗ ಸ್ವಲ್ಪ ನೀರು ಕಾಣ್ತದೆ, ಆದರೆ ಒಂದು 5-6 ನಿಮಿಷ ಬಿಟ್ಟು ನಂತರ ನೋಡಿದರೆ ಸ್ವಲ್ಪ ಮಂದಾಗಿರ್ತದೆ. ನೋಡಿ, ಇಷ್ಟು ದಪ್ಪ ಆಗಿರ್ತದೆ. ಮಕ್ಕಳಿಗೆ ತಿನ್ನಿಸಲಿಕ್ಕೆ ತುಂಬ ಸುಲಭ ಸಹ ಇದು. ಬಾಟ್ಲಲ್ಲಿ ಹಾಕಿಕೊಡುವ ಹಾಗಿದ್ದರೆ ಸ್ವಲ್ಪ ನೀರಾಗಿ ಮಾಡಿಕೊಳ್ಬಹುದು. ಪುಟ್ಟ ಮಕ್ಕಳೇನಾದರೂ ನಿಮ್ಮ ಮನೆಯಲ್ಲಿದ್ದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತೆ ಸಿಗೋಣ. ಧನ್ಯವಾದ.